ರೈತರ ಮಕ್ಳು ಬೆಳಿಬೇಕು ಅಂದ್ರೆ ಜೆಡಿಎಸ್ ಪಕ್ಷ ಬರಬೇಕು. ನಮಗೆ ಇವನು ಮಾತಾಡ್ತಾಳೆ ಯಾರು ಜಮೀರ್ ಅಹಮದ್, ಅದರಿಂದ ಸ್ವಲ್ಪ ಪ್ಲಸ್ ಆಗಿದೆ. ಎಸ್ ಬ್ರದರ್, ಚನ್ನಪಟ್ಟಣ ಬಹಳ ಪ್ರತಿಷ್ಠೆಯ ಕ್ಷೇತ್ರ ಆಗಿತ್ತು. ಯಾರು ಗೆಲ್ಬಹುದು? ಸರ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲು ಸ್ವಾಮಿ. ನಿಖಿಲ್. ಯಾಕೆ ನಿಖಿಲ್ ಬೇಕು? ನಿಖಿಲ್ ಪಾಪ ಅವ್ರನ್ನ 2 ಬಾರಿ ಸೋಲ್ಸವ್ರೆ. ಈ ಬಾರಿ ಅವ್ರಿಗೆ ಕೈ ಜೋಡ್ಸೋ ನಾವು ಚನ್ನಮಣ್ಣ ಜನತೆಗಳು, ಅದಕ್ಕೆ ಈ ಸತಿ ಅವ್ರಿಗೆ ಗೆಲ್ತಾರ ಸ್ವಾಮಿ. ಈಗ ನಿಖಿಲ್ ಹವಾ ಜೋರಾಗಿತ್ತ, ಸಿ ಪಿ ಯೋಗೇಶ್ವರ್ ಹವಾ ಜೋರಾಗಿತ್ತ ಈ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ? ಇಬ್ರು ಕಾಂಪಿಟೇಷನ್ ಚೆನ್ನಾಗಿತ್ತು. ನಾವು ಕಂಡ್ ಮತ್ತಿಗೆ ನಿಖಿಲ್ ಅವನೇ ಜಾಸ್ತಿ ಇತ್ತು. ಹೌದು. ಯಾಕೆ ಯಾಕೆ ನಿಖಿಲ್ ಪರವಾಗಿ ಯಾಕೆ ಜಾಸ್ತಿ ಜನ ವೋಟ್ ಮಾಡಿರ್ಬೋದು? ಯೂತ್ ಹುಡುಗರು ಅದಕ್ಕೆ ಜಾಸ್ತಿ. ಆಮೇಲೆ ಸಿ ಪಿ ಯೋಗೇಶ್ವರ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನ್ ಅಭಿವೃದ್ಧಿ ಮಾಡೋರೆ ಸ್ವಾಮಿ? ಏನ್ ಅಭಿವೃದ್ಧಿ ಮಾಡೋರು ಸ್ವಾಮಿ? ನೀರೆಲ್ಲ ಈ ಕೆರೆಗಳಿಗೆ ನೀರೆಲ್ಲ ತುಂಬಿಸಿದಾರ ಅವರೇ ಅಂತ. ದೇವೇಗೌಡರು ಡ್ಯಾಮ್ ಕಟ್ತಾರೆ, ನೀರ್ ತರ್ತಿದ್ರು ಸ್ವಾಮಿ. ತರ್ತಿದ್ರು. ದೇವೇಗೌಡರು ಡ್ಯಾಮ್ ಕಟ್ಟಿದ್ದಾರೆ, ಇವ್ರು ನೀರ್ ಬಿಟ್ಟಿದ್ದಾರೆ. ಅವ್ರು ಡ್ಯಾಮ್ ಕಟ್ತಾರೆ, ನೀರ್ ತರ್ತಿದ್ರು ಸ್ವಾಮಿ. ಈಗ ನೀವೆಲ್ಲ ಮತ ಹಾಕಿದ್ರಲ್ವಾ? ಹಾಕಿದೀವಿ ಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಂತ ನೀವು ಹೇಳ್ತಿದ್ರಿ. ಒಂದ್ ಕಡೆ ಇಲ್ಲಿ ಸ್ವಾಭಿಮಾನ ನಡೀತಾ ಇದೆಯಾ ಅಥವಾ ದುಡ್ಡಿನ ಆಟ ನಡೆದಿದ್ಯಾ ಅಂತ? ಅದು ದುಡ್ಡು ಓದು ವಯಸ್ಸಾಗಿದವ್ರಿಗೆಲ್ಲ, ಪ್ರೀತಿ ವಿಶ್ವಾಸ ಯೂತ್ಗಳಿಗೆಲ್ಲ ನಿಖಿಲ್ಗೆ ಸ್ವಾಮಿ. ಯಾಕೆಂತ ಹೇಳಿದ್ರೆ ಒಂದೊಂದ್ ತಲೆಗೆ 3,000 ರಿಂದ 5,000 ಕೊಟ್ಟಿದಾರಂತೆ. ಅದೆಲ್ಲ ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಪ್ರೀತಿ ವಿಶ್ವಾಸ ಗೆಲ್ಸ್ಬೇಕು ಅವ್ರನ್ನ. ನಾವು ಚನ್ನಮಣ್ಣ ಜನತವ್ರ ಕೈ ಜೋಡಿಸಿ ಸತಿ ಗೆಲ್ಸ್ತೀವಿ ಅವ್ರನ್ನ. ಯಾಕೆ ಸಿ ಪಿ ಯೋಗೇಶ್ವರ್ ಯಾಕೆ ಗೆಲ್ಬಾರ್ದು? ಚಿಪಿ ಏನ್ ಮಾಡೋರೆ ಅಂತ ಗೆಲ್ಸ್ಬೇಕು ಅವ್ರನ್ನ. ಅವರು ಪಕ್ಷದಿಂದ ಪಕ್ಷ ಚೇಂಜ್ ಮಾಡ್ರೆ ಯಾರ ತಾನೇ ಗೆಲ್ಸ್ತಾರೆ ಅವ್ರನ್ನ. ಈಗ ಕುಮಾರಸ್ವಾಮಿ ಅವರು ಕೂಡ ಅದೇ ಆರೋಪ ಎದುರಿಸ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಕಡೆ ಹೋಗ್ತಾರೆ ಒಮ್ಮೆ, ಮತ್ತೊಂದ್ ಕಡೆ ಬಿಜೆಪಿ ಕೈ ಹಿಡಿತಾರೆ. ಕುಮಾರಸ್ವಾಮಿನೇ ಹೋಯ್ತಲ್ಲ, ಅವರೇ ಕರೀತಾರ ಮೈತ್ರಿ ಸರ್ಕಾರ ಮಾಡ್ಕೊಳವ ಬನ್ನಿ ಅಂತ. ಅದಕ್ಕೆ ಕುಮಾರಸ್ವಾಮಿ ಕೈ ಜೋಡಿಸ್ತಾವ್ರೆ. ಮತ್ತೆ ಇವರು JDS ಅಂದ್ರೆ ಕುಮಾರಸ್ವಾಮಿ ಅವರು ಒಪ್ಲಿಲ್ಲ ಟಿಕೆಟ್ ಕೊಡಕ್ಕೆ ಮೈತ್ರಿಯಿಂದ, ಹಂಗಾಗಿ ಇವರು ಕಾಂಗ್ರೆಸ್ಗೆ ಜಂಪ್ ಆದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, ಅದು ಟಿಕೆಟ್ ಕೊಡಕ್ಕೆ ರೆಡಿ ಮಾಡಿದ್ದು. ಅವ್ರ ಚಿಹ್ನೆಯಲ್ಲಿ ನಿಂತ್ಕೊಳ್ಳ ಅಂದಕ್ಕೆ ಅವ್ರು ಕಾಂಗ್ರೆಸ್ ಪಕ್ಷ ಚೇಂಜ್ ಮಾಡಿರೋದು. ನೀವೆಲ್ಲ ಯುವಕರೀಗ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ಯಾ ಆದ್ರೆ ಏನ್ ನಿರೀಕ್ಷೆ ಮಾಡ್ತೀರಿ ಅವರಿಂದ? ಏನ್ ಬೇಕು ಅಭಿವೃದ್ಧಿ? ಈ ಸದ್ಯ ಅವ್ರು ಹೇಳೋರಲ್ಲ, ನಾನು ಒಂದ್ಸಲ ಅವಕಾಶ ಮಾಡ್ಕೊಡಿ, ನೆಕ್ಸ್ಟ್ ಸಲ ನಾವು ನೋಡಿ ಕೇಳಿದವ್ರು ನೀವೇ ಓಟ್ ಹಾಕಿ ನೆಕ್ಸ್ಟ್ ಸಲ ಗೆಲ್ಸ್ಕೊಡ್ತೀರಿ ಅಂತ. ಅದು ಪ್ರೀತಿ ವಿಶ್ವಾಸ ಸರ್. ಏನ್ ಬೇಕು ನಿಮಗೆ? ಏನಿಲ್ಲ ಈ ಕ್ಷೇತ್ರದಲ್ಲಿ? ಆಲ್ಮೋಸ್ಟ್ ಎಲ್ಲ ಮಾಡ್ಬಿಟ್ಟವ್ರೆ. ಈ ಮಾಮೂಲಿ ಗೆದ್ರೆ ಸಾಕು ಸರ್, ಮುಂದೆ ಎಲ್ಲ ಆಗುತ್ತಾ ಅದೇ. ಈ ಕ್ಷೇತ್ರದಲ್ಲಿ ಹಂಗಾಗಿ ಅವ್ರ ಮಗ ಮುಂದೆ ಈ ಕ್ಷೇತ್ರಕ್ಕೆ ಬರ್ಬೇಕಂತ ಕೇಳ್ಕೊತೀವಿ ಅಷ್ಟೇ. ಏನು ಈಗ ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಟ್ಟು ಹೋಗ್ಬಿಟ್ರು, ನಮ್ಮನ್ನ ಅನಾಥ ಮಾಡ್ಬಿಟ್ರು ಅಂತೆಲ್ಲ ಮಾತನಾಡ್ಕೊಳ್ತಿದ್ದಾರೆ. ಇಲ್ಲ ಸರ್, ಅವ್ರು ಈ ಕ್ಷೇತ್ರ ಬಿಟ್ಟು ಎಲ್ಗೋಯ್ತಾರ ಸರ್? ಬೆಳೆದಿರೋದು ಇಲ್ಲಿ. ಅವ್ರು ಹೇಳ್ತಾರಲ್ಲ ಸರ್, ಸತ್ರು ಇಲ್ಲೇ ಹುಟ್ರು ಇಲ್ಲೇ. ಮಂಡ್ಯಾಗ ಹೋದ್ರಲ್ಲ? ಇಲ್ಲ ಸರ್, ಮಂಡ್ಯ ಹೋದ್ರು ಚನ್ನಪಟ್ಟಣ ಬಿಡಲ್ಲ ಅಂತ ಹೇಳಿದಾರೆ ಬಿಡಿ ಸರ್ ಅವರು. ಏನ್ ಹೇಳ್ತೀರಿ ಬ್ರದರ್, ಯಾರು ಗೆಲ್ಬಹುದು? ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಕ. ಯೂತ್ ಹೊಸೊಬ್ರು ಬೆಳೀತಾ ಇರಬೇಕು, ಬೆಳೆಸ್ಬೇಕು ನಾವು. ಸಿಕ್ಕಾಪಟ್ಟೆ ದುಡ್ಡು ಹಂಚಿಕೆ ಮಾಡಿದ್ರಂತೆ, ನಿಜಾನ? ಆತರ ಏನೇ ಇಲ್ಲ ಸರ್. ಒಂದೊಂದ್ ತಲೆಗೆ ಬರೋಬ್ಬರಿ 3,000 ರಿಂದ 5,000 ಹಂಚಿಕೆ ಮಾಡಿದ್ರಂತೆ ಎರಡೂ ಪಕ್ಷದವರು. ಆತರ ಅವೇನು ಇಲ್ಲ ಬಿಡಿ ಸಾ, ಅವೇನೆಲ್ಲ ಸುಳ್ಳು ಹೇಳ್ತಾರೆ. ಸರ್ ರೈತರ ಮಕ್ಳು ಬೆಳಿಬೇಕು ಅಂದ್ರೆ JDS ಪಕ್ಷ ಬರಬೇಕು. ಈಗ ಮನೆ ಮಗ ವರ್ಸಸ್ ಹೊರಗಿನವರು ಅಂತೆಲ್ಲ ಮಾತುಕತೆ ಕೇಳಿ ಬರ್ತಪ್ಪ. ಅಂದ್ರೆ ಸಿಪಿ ಬೆಂಗಳೂರು ವಿಧಾನಸೌಧಕ್ಕೆ ಬೆಂಗಳೂರವರು ನಮ್ಮ ವಿಧಾನಸೌಧ ಬಿಟ್ಕೋದ್ರ ನಮ್ಮೂರು ಬೆಂಗಳೂರವ್ರು ಇರ್ಲಿ ಅಂದ್ರೆ ಆಗುತ್ತಾ? ಆ ತರ ಇದು. ಮತ್ತೆ ಬೆಂಗಳೂರಲ್ಲಿ ಐತೆ ವಿಧಾನಸೌಧ. ಈಗ ಬೆಂಗಳೂರವ್ರಿಗೆ ಬೇಕು ವಿಧಾನಸೌಧ ಅಂದ್ರೆ ಇಲ್ಲಿ ಇವ್ರು ಹೋಗಕ್ಕಾಗುತ್ತಾ? ಆ ತರ. ಒಟ್ಟು ನಿಮಗೆ ಸಿಪಿ ಏನು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು. ಓಕೆ, ಮತ್ತೊಂದು ಏನಂದ್ರೆ ಈಗ ದುಡ್ಡು ಹಂಚಿಕೆ ಆದಾಗ ಜನರ ಮನಸ್ಸು ಬದಲಾಗುತ್ತೆ. ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಮಾಡಬೇಕು ಅಂತ ಇರುತ್ತೆ. ಆ ಕಡೆಯವ್ರು ಏನಾದ್ರು 8,000 7,000 ಕೊಟ್ಬಿಟ್ರೆ ಸಿ ಪಿ ಯೋಗೇಶ್ವರ್ಗೂ ವೋಟ್ ಹಾಕಿರ್ಬೋದು. ಸರ್ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ಯೂತ್ ನಮ್ ವ್ಯಕ್ತಿ ಬೇಕು. ದುಡ್ಡು ಇಸ್ಕೊ ಓಟ್ ಹಾಕೋದಾದ್ರೆ ಅದು ವಯಸ್ಸಾಗಿರೋ ಆ ಥರ. ಯೂತ್ಗಳಿಗೆ ಆ ಥರ ಇಲ್ಲ. ನಮ್ಮ ಪ್ರೀತಿ ವಿಶ್ವಾಸ ಅವ್ರು ಗೆಲ್ಲಿಸ್ತೀವಿ ಸರ್. ಓಕೆ, ಈಗ ದುಡ್ಡು ಓಡಾಡಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ದುಡ್ಡು ಹಂಚಿಕೆ ಮಾಡಿ ಗೆದ್ರೆ ಅವರಿಂದ ಅಭಿವೃದ್ಧಿ ಮಾಡೋದು ಅಥವಾ ಅಭಿವೃದ್ಧಿ ನಿರೀಕ್ಷೆ ಮಾಡೋದು ಸಾಧ್ಯನಾ ಅಂತ? ಸರ್ ದುಡ್ಡು ಒಂದ್ ಪಕ್ಷ ಹಂಚಿದ್ರೆ ಏನೋ ಹಂಗ ಹೇಳ್ಬೋದಾಯ್ತು. 2 ಪಕ್ಷದವ್ರು ಹಂಚೋರಲ್ಲ ಆ ಥರ. ಈಗ ದುಡ್ಡು ಕೊಟ್ಟವರು ಅಭಿವೃದ್ಧಿ ಮಾಡ್ತಾರಾ?
ಅಭಿವೃದ್ಧಿ ಒಂದ್ಸಲಿ ಅವಕಾಶ ಮಾಡ್ಕೊಡ್ಬೇಕು ನೋಡ್ಬೋದು ಸರ್. ಈಗ ಯೋಗೇಶ್ವರ್ ಏನ್ ಮಾಡೋರು ಸರ್? ನೀರ್ ಬಿಟ್ಟು ಭಗೀರಥ ಅಂತ ದೇವೇಗೌಡರು ಡ್ಯಾಮ್ ಕಟ್ತಾರೆ, ಯಾರು ಅವ್ನು ಹೆಂಗ್ ಭಗೀರಥ ಆಗ್ತಾನೆ? ಅವ್ನು ಹೇಳ್ಕೊಬಿಟ್ರೆ ಹೆಂಗೆ ಭಗೀರಥ ಅಂತ? ಇದು ಇಲ್ಲಿನ ಯುವಕರ ಮಾತು. ಅಂದ್ರೆ ಖಂಡಿತವಾಗಿಯೂ ಕೂಡ ಸಿ ಪಿ ಯೋಗೇಶ್ವರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಏನಾಗುತ್ತೆ ಅಂತ. ಯಜಮಾನ್ರೇ ನಮಸ್ಕಾರ, ಹೆಂಗಿದಿರಿ ಎಲ್ಲರೂ? ನೀವು ನಿಖಿಲ? ಓಕೆ, ನಾನು ಶೂ ಹಾಕೊಂಬಂದಿದ್ದೀನಿ, ಏನು ಅನ್ಕೋಬೇಡಿ. ಹೆಂಗಿತ್ತು ಎಲೆಕ್ಷನ್? ಇಲ್ಲಿ ನಾವು ದಳದವರು, ದಳ ಒಂದು 150-200 ಲೀಡ್ ತಗೋತದೆ. ಎಷ್ಟು ವೋಟಿಂಗ್ ಇದೆ ನಿಮ್ಮ ಊರಲ್ಲಿ? ನಮ್ದು 1280 200 ಅನ್ಕೊಳ್ಳೋಣ. 30 ವೋಟ್ ಆಗಿದೆ ಇವಾಗ. ಆಗ್ಬೋದು ನಿಖಿಲ್ಗೆ? ನಿಖಿಲ್ಗೆ ಒಂದು 200 ಲೀಡು, 150 ಅನ್ಕೊಳ್ಳಿ. ಮೊದಲೇ ಈಗ MP ಸಿ ಪಿ ಯೋಗೇಶ್ವರ್ ಗೆಲ್ಲಲ್ಲ, ಅದು ಅವ್ರ ಇಷ್ಟ. ಅದು ಗೆಲ್ಲುದು ಗೊತ್ತಿಲ್ಲ ನಮಗೆ. ನಾವು ಗೆದ್ದಿದ್ದೀವಿ. ಈಗ ಬೆಳಗ್ಗೆಲ್ಲ ನ್ಯೂಸಲ್ಲಿ 10,700 ಹೋಟೆಲ್ ಗೆದ್ದಿದ್ದೀವಿ ಅಂತ ನ್ಯೂಸ್ ಬಂತು ಬೆಳಗ್ಗೆ. ಟಿವಿ ನ್ಯೂಸಲ್ಲಿ ಬೆಳಗ್ಗೆ 2 ಸತಿ ಹೇಳಿದ್ರು 10,000 ಚಿಲ್ಲರಲ್ಲಿ ಗೆದ್ದಾಗದೆ ನಿಖಿಲ್ ಅಂತ. ನಮಗೆ ಓಟ್ ಆಗದೆ. ನಮಗೆ ಇವನು ಮಾತಾಡಿದ್ನಲ್ಲ, ಯಾರು, ಜಮೀರ್ ಅಹಮದ್, ಅದರಿಂದ ಸ್ವಲ್ಪ ಪ್ಲಸ್ ಆಗಿದೆ. ನಮಗೆ. ಕುಮಾರಸ್ವಾಮಿಯ ಕೊಂಡ್ಕೋತೀನಿ, ನೀನು ರೈಟ್ ಎಷ್ಟು ಹೇಳು ಅಂತ. ಅವ್ನು ಚಪ್ಪಲಿನೂ ಕೊಂಡ್ಕೊನಾರ. ಅವನು ಏನು ಹೇಳ್ತೀರಾ? ಅವ್ನು ಚಪ್ಪಲಿನೂ ಕೊಂಡ್ಕೊನಾರ. ಅವಾಗಲೇ ಗಲಾಟೆ ಆಗೋಗೋದು. ಈ ಎಲೆಕ್ಷನಿಂದ ಅವನಿಗೆ ತಡೆದು ಹಿಡಿದ್ರು. ಈ ಮಾತು ನಮಗೆ ಪ್ಲಸ್ ಆಯ್ತದೆ ಅಂದ್ಬಿಟ್ರು. ಚನ್ನಪಟ್ಟಣ ಎಲ್ಲ ಉಲ್ಟಾಗಿ ನಮಗೆ ಓಟ್ ಆಯಿತು ಚೆನ್ನಾಗಿ. ಅವನು ಮಾತಾಡ್ತಾರೆ ಸ್ವಲ್ಪ ಸಮ ಆಗೋಗೋದು. ಚನ್ನಪಟ್ಟಣದಲ್ಲಿ ಬೈರಾಪಟ್ಟಣ, ಚಿಕ್ಕಮಗಳೂರು, ಮಂಗಳೂರುಪೇಟೆ ಆ ಏರಿಯಾದಲ್ಲೆಲ್ಲ ನಮಗೆ ಓಟ್ ಚೆನ್ನಾಗಾಗಿದೆ. ಇವನು ಆ ಥರ ಮಾತಾಡಿದ್ನಲ್ಲ, ಜಮೀರ್ ಮಾತಾಡಿದ ಮೇಲೆ ನಿಮ್ಗೆ ಪ್ಲಸ್ ಆಯ್ತು? ಆದರೂ ಆದ್ರೂ ಅದರಲ್ಲಿ ಒಂದು 7-8 ಸಾವಿರ ಓಟ್ ಪ್ಲಸ್ ಆಯ್ತು ನಮಗೆ. ಒಂದು 5-6 ಸಾವಿರ ಮೇಲೆ ಅನ್ಕೊಳ್ಳಿ. ಫುಲ್ ದುಡ್ಡೆಲ್ಲ ಹಂಚ್ಬಿಟ್ರು ಅಂತಲ್ಲ ಎಲ್ಲರಿಗೆ? ಹಂಚಿದ್ದಾರೆ, ಇವರು ಹಂಚಿದ್ದಾರೆ, ಅವರು ಹಂಚಿದ್ದಾರೆ ಬಿಡಿ. ತಲೆಗೆ ಎಷ್ಟು ಕೊಟ್ರು? ಎಷ್ಟು ಕೊಟ್ಟರು ನಾವು ಯಾಕೆ ನೋಡಕ್ ಹೋಗುವ? ಅವೆಲ್ಲ ಹೇಳ್ಬಾರ್ದು. ದುಡ್ಡು ಕೊಟ್ಟಿದ್ದೆಲ್ಲ ಹೇಳ್ಬಾರ್ದು. ದುಡ್ಡು ಕೊಟ್ಟಿದ್ದೆಲ್ಲ ಏನು ಹೇಳ್ಬಾರ್ದು. ಅವ್ರು ಹೆಂಗೆ ಕೊಟ್ರು ಅವ್ರ ಇಷ್ಟ. ಅದು ಓಟಲ್ಲಿ ನಾವು ನಿಖಿಲ್ ಗೆಲ್ತಾನೆ ಅಂತ. ನಿಖಿಲ್ ಗೆದ್ರೆ ಏನ್ ನಿರೀಕ್ಷೆ ಮಾಡ್ತೀರಿ ನಿಮ್ಮ ಊರಿಗೆ? ನಿರೀಕ್ಷೆ ಏನು ಮಾಡೋಕ್ಕಾಗಲ್ಲ. ಏನು ಅವ್ರ ಕೈಲಿ ಆಗೋದು ಮಾಡ್ತಾರೆ. ಈಗ ಬೈ ಎಲೆಕ್ಷನ್ ಅಲ್ಲಿ ಏನು ಮಾಡೋಕ್ಕಾಗ್ತಾವನೋ ಇಲ್ಲ. 3 ವರ್ಷ ಇದೆ. 3 ವರ್ಷ ಇರ್ಲಿದ್ದೇವ್ರೆ. ಏನು ಅನುದಾನ ಬಂದ್ರೆ ಮಾಡ್ತಾನೆ. ಈಗ ಹೋಗಿ ಇಲ್ಲ ಅವ್ರ ಸರ್ಕಾರ ಇದ್ದದೆ, ಏನಿದೆ ಅದು? ಏನೂ ಇಲ್ಲ. ಆದರೆ ಒಂದು ಮರ್ಯಾದೆ ಪ್ರಶ್ನೆ. 2 ಕಡೆ ಸೋತಿದ್ದಾನೆ. ಈ ಸಾರಿ ಇಲ್ಲಿ ಗೆಲ್ತಾನೆ. ಇದು ಕುಮಾರಸ್ವಾಮಿ, ಇದು JDS ಬೆರಟಿದೆಲ್ಲ. JDS ದೇವೇಗೌಡ ಅವ್ರು ಯಾವ ಇದು? ಕೃಷ್ಣಾಪುರ. ಇದು ದೇವೇಗೌಡ ಅಲ್ಲಿ ಬ್ಯಾರೇಜ್ ಅವನೇ ಕಟ್ಸಿದ್ದು. ಹೆಸರೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ ನೋಡಿ, ದೇವೇಗೌಡ ಬ್ಯಾರೇಜ್ ಅಂತ. ಆ ಬ್ಯಾರೇಜಿಂದ ರಾಮಕೃಷ್ಣ ಹೆಗ್ಡೆ ಕಾಲದಲ್ಲಿ ಆಗ ಏರೋಪ್ಲೇನಲ್ಲಿ ಬಂದು ಅಲ್ಲಿ ಇದು ಮಾಡಿ ಇದೆಲ್ಲ ಕಟ್ಸಿದ್ರು. ಅದ್ರ ದೇಶದಿಂದ ನೀರು ಈ ಕಡೆಗೆಲ್ಲ ಬತ್ತು. ಅವರು ಈಗ ಒಬ್ಬ ಮನೆಯಲ್ಲಿ ಯಜಮಾನ ಅವ್ನೇನು ಕರ್ತವ್ಯ ಮಾಡ್ಬೇಕು ಅದು ಮಾಡಲೇಬೇಕು. ಅದನ್ನು ಮಾಡಿದ್ದಾರೆ. 3 ಸತಿ 4 ಸತಿ ಅವ್ರು ಗೆಲ್ಸಿದ್ದೀವಿ. ಅವ್ರ ಕರ್ತವ್ಯ ಏನು ಮಾಡ್ತಾರೆ ಅದು ಮಾಡಿದ್ದಾರೆ. CP ಯೋಗೇಶ್ವರ ಅವ್ರು ಮಾಡ್ಬಿಟ್ಟ ಅಂತ ಅಂದರೆ ಏನಿಲ್ಲ. ನಮ್ಮ ಕರ್ತವ್ಯ ಈಗ ನಮ್ಮ ಮನೇಲಿ ನನಗೆ ಯಜಮಾನಿಕೆ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ತರಬೇಕು, ಕೊಡಬೇಕು, ಉಣ್ಬೇಕು, ತಿನ್ನಬೇಕು, ಏನೇನು ಮಾಡಬೇಕೆಲ್ಲ ಕರ್ತವ್ಯ ಮಾಡಲೇಬೇಕು ತಾನೆ. ಆ ಕರ್ತವ್ಯ ಅವ್ರು ಮಾಡಿದ್ದಾರೆ. ಅದರ ದೇಶದಿಂದ ಈಗ ನಿಖಿಲ್ ಗೆಲ್ತಾರೆ. ಥ್ಯಾಂಕ್ಸ್. ಏನ್ ಹೇಳ್ತೀರಿ? ನಿಖಿಲು ಗೆದ್ದೇ ಗೆಲ್ತಾರೆ. ನಮ್ಗೆ ನಿಖಿಲು ಗೆದ್ದೇ ಗೆಲ್ತಾರೆ. ನಾವು ಪಕ್ಕ. ದೇವೇಗೌಡ ಒಂದು ಮರ್ಯಾದೆ ದೇವಣ್ಣಿಗೆ ಸೋತ್ಬಿಟ್ರಂತೂ ದೇವೇಗೌಡನಿಗೆ ಬೆಲೆನೇ ಇಲ್ಲೇನು. ನೀವೇ ಹೇಳ್ತಿದ್ರಿ ನಿಖಿಲ್ ಗೆಲ್ತಾರೆ ಅಂತ. ಹೆಂಗ್ ಸೋಲ್ತಾರೆ? ಅದಕ್ಕೆ ನಿಖಿಲು ಗೆಲ್ಲಬೇಕು. ಅದೇ ನಾವು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.